Hi everyone, myself Vedavati, Assistant Professor of Commerce, SSC College, Nagamangala. In this video, we are discussing about the types of options and about swaps. Okay. In last video, ನಾನು ಡೆಫಿನೇಷನ್ ಆ್ಯಂಡ್ ಮೇನ್ ಟರ್ಮ್ಸ್ ಆಫ್ ಆಪ್ಷನ್ ಕಾಂಟ್ರಾಕ್ಟ್ ಬಗ್ಗೆ ಡೀಟೇಲ್ ಆಗಿ ಹೇಳಿದೆ. ಹಾಗಿದ್ರೆ ಟೈಪ್ಸ್ ಆಫ್ ಆಪ್ಷನ್ಸ್ ಅಂದಾಗ ಯಾವ್ಯಾವ್ದು ಬರುತ್ತೆ ಅಂತ ಮೇಜರ್ ಆಗಿ ಅಂದರೆ ಮೇಯ್ನ್ ಆಗಿ ಆಪ್ಷನ್ ಸ್ಟ್ರಕ್ಚರನ್ನು ನೋಡಿದಾಗ ನಾವು ಎರಡು ಡಿವಿಷನ್ ಆಗಿ ಮಾಡ್ತೀವಿ, ಕಾಲ್ ಆಪ್ಷನ್ ಆ್ಯಂಡ್ ಪುಟ್ ಆಪ್ಷನ್ ಅಂತ. ಓಕೆ, ಕಾಲ್ ಆಪ್ಷನ್ ಪುಟ್ ಆಪ್ಷನ್ನ ಮೇಯ್ನ್ ಆಗಿ ನೋಡ್ತೀವಿ. ಬಟ್ ಇನ್ ಅಡಿಷನ್ ಸಮ್ ನೇಚರಿಂದ ನಾವು ಅದನ್ನು ಅಡಿಷನಲ್ ಡಿವಿಷನ್ ಮಾಡ್ತಾ ಹೋಗ್ತೀವಿ. ಅಮೇರಿಕನ್ ಸ್ಟೈಲ್ ಆಫ್ ಆಪ್ಷನ್, ಯುರೋಪಿಯನ್ ಸ್ಟೈಲ್ ಆಫ್ ಆಪ್ಷನ್, ಎಕ್ಸ್ಚೇಂಜ್ ಟ್ರೇಡೆಡ್ ಆಪ್ಷನ್, ಓವರ್ ದ ಕೌಂಟರ್ ಆಪ್ಷನ್ ಅಂತ ಈ 6 ಟೈಪ್ಸನ್ನು ಮಾಡ್ತೀವಿ. ಬಟ್ ಮೇಜರ್ ಸ್ಟ್ರಕ್ಚರ್ ಆಫ್ ಆಪ್ಷನ್ಸನ್ನು ನೋಡಬೇಕಾದ್ರೆ ನಾವು ಓನ್ಲಿ 2 ಟೈಪ್ಸನ್ನು ನೋಡ್ತೀವಿ. ಓಕೆ, ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್. ಓಕೆ, ಇವೆರಡು ನಿಮಗೆ ಮೇಜರ್ ಥಿಂಗು. ಪ್ರಾಬ್ಲಮ್ಸ್ನ ಕೂಡ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಮೇಲೇ ಕೇಳೋದು. ಸೊ ಅದಕ್ಕೆ ಇವೆರಡನ್ನ ನೀವು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಓಕೆ, ಇಲ್ಲಿ ಫಸ್ಟ್ಲಿ ಕಾಲ್ ಆಪ್ಷನ್ ಅಂತ ಹೇಳ್ತಾರೆ. ಓಕೆ, call option refers to the contract which gives the holder the right to buy an underlying security at an agreed price in the future. ಓಕೆ, ಇಲ್ಲಿ ನಾನು ಹೇಳಿದೆ ಒಂದು ಆಪ್ಷನನ್ನು ಒಬ್ಬ ಯಾರೋ ಹೋಲ್ಡಿಂಗ್ಸ್ನ ತೊಗೋಬೇಕು ಒಂದು ಕಾಂಟ್ರಾಕ್ಟ್ನ ಅಂತ ಹೇಳಿಬಿಟ್ಟು ಅವನ ಅಂಡರ್ ಯಾರು ಬರ್ತಾರೆ ಅವನಿಗೆ ಸಮ್ ಅಮೌಂಟ್ ಆಫ್ ಪ್ರೀಮಿಯಮನ್ನು ಕೊಟ್ಟು ಆ ಕಾಂಟ್ರಾಕ್ಟನ್ನು ಬೈ ಮಾಡ್ತಾನೆ ಅಂತ. ಓಕೆ, ಇಲ್ಲಿ ದ ಹೋಲ್ಡರ್ ದ ರೈಟ್ ಟು ಬೈ ಆ್ಯನ್ ಅಂಡರ್ಲೈಂಗ್ ಅಸೆಟ್ ಅಂದರೆ ಕಾಲ್ ಆಪ್ಷನಲ್ಲಿ ಹೋಲ್ಡರ್ಗೆ ರೈಟ್ಸನ್ನು ಕೊಡುತ್ತೆ. ಓಕೆ, ಬೈ ದ ಅಂಡರ್ಲೈಂಗ್ ಸೆಕ್ಯುರಿಟೀಸ್, ಇದನ್ನು ಮೇನಾಗಿ ನೋಡ್ಕೊಳ್ಳಿ. ಹೋಲ್ಡರ್ ದ ರೈಟ್ ಟು ಬೈ ಆ್ಯನ್ ಅಂಡರ್ಲೈಂಗ್ ಸೆಕ್ಯುರಿಟಿ ಅಟ್ ಆ್ಯನ್ ಅಗ್ರೀಡ್ ಪ್ರೈಸ್ ಇನ್ ದ ಫ್ಯೂಚರ್. ಇಲ್ಲಿ ರೈಟ್ ಟು ಬೈ ಇರುತ್ತೆ. ಕಾಲ್ ಆಪ್ಷನ್ ಅಂದರೆ ರೈಟ್ ಟು ಬೈ. ಇಲ್ಲಿ ಯಾವ ರೀತಿ ಇನ್ವೆಸ್ಟರ್ಸು ಇದನ್ನು ರೈಟ್ ಟು ಬೈ ಅನ್ನೋ ಆಪ್ಷನನ್ನು ತಗೊತಾರೆ ಅಂತ ಅಂದರೆ ಇನ್ವೆಸ್ಟರ್ಸ್ ಬೈಸ್ ಎ ಕಾಲ್ ಆಪ್ಷನ್ ವೆನ್ ಹಿ ಬಿಲೀವ್ಸ್ ದಟ್ ಪ್ರೈಸ್ ಆಫ್ ಸ್ಟಾಕ್ ಇನ್ಕ್ರೀಸ್ ಇನ್ ಫ್ಯೂಚರ್. ಅಂದರೆ ನಾವಿವಾಗ ಒಂದು ಸೈಟನ್ನು ಪರ್ಚೇಸ್ ಮಾಡ್ತೀವಿ ಅಂತ ಅಂದಾಗ ನಮ್ಮ ಮೈಂಡ್ ಸೆಟ್ ಏನು, ಫ್ಯೂಚರಲ್ಲಿ ಅದು ಇನ್ಕ್ರೀಸ್ ಆಗುತ್ತೆ, ಅದನ್ನು ನಾನು ಸೇಲ್ ಮಾಡಿ ನಾನು ಪ್ರಾಫಿಟನ್ನು ಅರ್ನ್ ಮಾಡ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇರುತ್ತಲ್ವ. ಹಾಗೆ ಈ ಕಾಲ್ ಆಪ್ಷನ್ ಕೂಡ. ಓಕೆ, ಇದು ಈ ಕಾಂಟ್ರಾಕ್ಟನ್ನು ಮಾಡ್ಕೊತಾರೆ. ಈ ಕಾಲ್ ಆಪ್ಷನ್ ಕಾಂಟ್ರಾಕ್ಟನ್ನು ಮಾಡ್ಕೊಳ್ಳೋ ಇನ್ವೆಸ್ಟರ್ ಮೈಂಡ್ ಸೆಟ್ ಹೇಗಿರುತ್ತೆ ಅಂದರೆ ಅವನೇನು ಅಂದರೆ ಕಾಲ್ ಆಪ್ಷನ್ ಅಂದರೆ ರೈಟ್ ಟು ಬೈ ಅಲ್ವಾ. ಯಾವುದೇ ಒಂದು ಪ್ರಾಡಕ್ಟನ್ನು ಕಾಂಟ್ರಾಕ್ಟ್ ಮುಖಾಂತರ ಬೈ ಮಾಡಿದ್ರೆ ಅಂದರೆ ಈಗ ಬೈ ಮಾಡಿ ಆ ರೈಟ್ಸನ್ನು ತೊಗೊಂಡು ಬೈ ಮಾಡಿದ್ರೆ ಇನ್ ಫ್ಯೂಚರಲ್ಲಿ ಅದು ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಅನ್ನೋ ಒಂದು ಬಿಲೀವ್ಸನ್ನು ಇಟ್ಕೊಂಡಿರ್ತಾನೆ. ಓಕೆ, ಆ ರೀತಿ ಸಿಚುವೇಶನ್ ಇರುವಂಥ ಕಾಂಟ್ರಾಕ್ಟ್ಸನ್ನು ನಾವು ಕಾಲ್ ಆಪ್ಷನ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಕಾಲ್ ಆಪ್ಷನ್ ಅಂದರೆ ರೈಟ್ ಟು ಬೈ. ಓಕೆ, ಇನ್ ನೆಕ್ಸ್ಟ್ ಟೈಪ್ ಬಂದು ಪುಟ್ ಆಪ್ಷನ್. ಓಕೆ, ಪುಟ್ ಆಪ್ಷನ್ ಅಂತ ಬಂದಾಗ ಇದು ಆಪೋಸಿಟ್ ಟು ದ ಕಾಲ್ ಆಪ್ಷನ್. ಈ ಪುಟ್ ಆಪ್ಷನ್ ಇಸ್ ಜಸ್ಟ್ ದ ಆಪೋಸಿಟ್ ಆಫ್ ಕಾಲ್ ಆಪ್ಷನ್ಸ್. Put option refers to the contract which gives the holder the right to sell an underlying security at a fixed price in the future. Okay, ಇಲ್ಲಿ ರೈಟ್ ಟು ಬೈ ಇತ್ತು, ಬಟ್ ಪುಟ್ ಆಪ್ಷನಲ್ಲಿ ರೈಟ್ ಟು ಸೆಲ್ ಇರುತ್ತೆ. ಓಕೆ, ಈ ರೈಟ್ ಟು ಸೆಲ್ ಅಂತ ಅಂದರೆ ಒಬ್ಬ ಕಾಂಟ್ರಾಕ್ಟನ್ನು ತಗೊಳ್ಳೋ ಇನ್ವೆಸ್ಟರ್ ಬಂದು ಈ ಕಾಂಟ್ರಾಕ್ಟನ್ನು ಪ್ರೀಮಿಯಂ ಕೊಟ್ಟು ಬೈ ಮಾಡ್ತಾನೆ. ಓಕೆ, ಅವನ ರೈಟ್ಸ್ ಏನು ಅಂದರೆ ಇಲ್ಲಿ ಸೇಲ್ ಮಾಡೋದು. ಈಗ ಎ ಆ್ಯಂಡ್ ಬಿ ಪರ್ಸನ್ಸ್ ಅಂತ ಇರ್ತಾರೆ ಅಂದಾಗ ಈ ಎ ಕಾಂಟ್ರಾಕ್ಟನ್ನು ತೊಗೊಂಡು ಇವನೊಬ್ಬ ಸೆಲ್ಲರ್ ಆಯಿತಾ. ಇವನೇನು ಮಾಡ್ತಾನೆ, ಇವನೇನು ಬೈ ಮಾಡಿ ಇವನ ಹತ್ರ ಏನೋ ಒಂದು ಪ್ರಾಡಕ್ಟ್ ಇದೆ ಅದು ಫ್ಯೂಚರಲ್ಲಿ ಡಿಕ್ರೀಸ್ ಆಗುತ್ತೆ ಅನ್ನೋದು ಇವನ ಟೆನ್ಷನ್ ಆಯಿತಾ. ಇವನ ಟೆನ್ಷನ್ನ ಇವನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಆಪ್ಷನ್ ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ತಾನೆ. ಓಕೆ, ಇವನು ಈ ಎ ಅನ್ನೋನು ಸಮ್ ಅಮೌಂಟ್ ಆಫ್ ಪ್ರೀಮಿಯಂ ಅಮೌಂಟನ್ನು ಕೊಟ್ಟು ಬಿ ಅನ್ನು ಇವನ ಆಬ್ಲೈಸ್ಡ್ ಪರ್ಸನ್ ಆಗಿ ಮಾಡ್ಕೊತಾನೆ. ಓಕೆ, ಇವನಿಲ್ಲಿ ರೈಟ್ ಟು ಸೆಲ್ ಅನ್ನೋ ಒಂದು ರೈಟ್ಸನ್ನು ತಗೊತಾನೆ. ಓಕೆ, ತಗೊಂಡು ಇವನ ಏನು ಪ್ರಾಡಕ್ಟ್ ಇದೆ ಇವನು ಹೇಳಿದಾಗ ಇನ್ನೊಬ್ಬ ಯಾರು ಬಿ ಅಂದರೆ ಇವನಿಗೆ ಆಬ್ಲೈಸ್ಡ್ ಆಗಿ ಇವನ ಪ್ರೀಮಿಯಂ ಅಮೌಂಟನ್ನು ಇಸ್ಕೊಂಡಿರ್ತಾನೋ ಅವನು ಇವನು ಹೇಳಿದಾಗ ಆ ಪ್ರಾಡಕ್ಟನ್ನು
ಪರ್ಚೇಸ್ ಮಾಡಬೇಕು. ಸೊ ಇವನಿಗೆ ಸೆಲ್ ಮಾಡುವಂಥ ರೈಟ್ಸ್ ಇದೆ. ಓಕೆ, ಇಲ್ಲಿ ಪುಟ್ ಆಪ್ಷನ್ ಅಂದರೆ ರೈಟ್ ಟು ಸೆಲ್ ಆ್ಯನ್ ಅಂಡರ್ಲೈಯಿಂಗ್ ಅಸೆಟ್. ಓಕೆ, ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದು ರೈಟ್ ಟು ಬೈ ಕಾಲ್ ಆಪ್ಷನ್ ಅಂದರೆ, ರೈಟ್ ಟು ಸೆಲ್ ಅಂದರೆ ಪುಟ್ ಆಪ್ಷನ್. ಓಕೆ, ವೆನ್ he assume ಅಂದರೆ he ಅಂದರೆ ಇನ್ವೆಸ್ಟರ್ ಅಸ್ಯೂಮ್ ಸ್ಟಾಕ್ ಈಸ್ ಡಿಕ್ರೀಸ್ಡ್ ಇನ್ ಫ್ಯೂಚರ್, ಡಿಕ್ರೀಸ್ ಆಗುತ್ತೆ ನನ್ನ ಪ್ರಾಡಕ್ಟ್ ಅನ್ನೋ ಒಂದು ಮೈಂಡ್ಸೆಟ್ ಇರೋರು ಈ ಪುಟ್ ಆಪ್ಷನನ್ನು ಮಾಡ್ಕೊತಾರೆ. ಓಕೆ, ದೆನ್ ಅದರ್ ಟೈಪ್ಸ್ ಆಫ್ ಆಪ್ಷನ್ಸ್ ಅಂತ ಬಂದಾಗ ಅಮೇರಿಕನ್ ಸ್ಟೈಲ್ ಆಪ್ಷನ್. ಇಲ್ಲಿ ಅಮೇರಿಕನ್ ಸ್ಟೈಲ್ ಯಾಕೆ ಡಿಫ್ರೆನ್ಸ್ ಅಂದರೆ, ಆಪ್ಷನ್ ಅಂದರೆ ಸೇಮ್ ಮೀನಿಂಗ್, ಬಟ್ ಇಲ್ಲಿ ಅಮೇರಿಕನ್ ಸ್ಟೈಲ್ ಆಪ್ಷನ್ ಅಂತ ಯಾಕೆ ಹೇಳ್ತೀವಿ ಅಂತ ಅಂದರೆ, ಇನ್ ಅಮೇರಿಕನ್ ಸ್ಟೈಲ್ ಆಪ್ಷನ್ ಟೈಪ್ ದ ಹೋಲ್ಡರ್ ಕ್ಯಾನ್ ಬೈ ಆರ್ ಸೆಲ್ ದ ಅಂಡರ್ಲೈಯಿಂಗ್ ಸೆಕ್ಯೂರಿಟಿ ಬಿಫೋರ್ ಎನಿ ಟೈಮ್ ಆಫ್ ಎಕ್ಸ್ಪೈರಿ ಡೇಟ್. ಅಂದರೆ ಆನ್ ಆರ್ ಬಿಫೋರ್ ಅಂತೀವಿ ಅಲ್ವಾ, ಅಂದರೆ ಆ ಎಕ್ಸ್ಪೈರಿ ಡೇಟ್ ಏನಿರುತ್ತೆ ಅಂದರೆ, ಇವಾಗ ನಾವು ಫೆಬ್ರವರಿನಲ್ಲಿ ಒಂದು ಕಾಂಟ್ರಾಕ್ಟ್ ಮಾಡಿಕೊಂಡು 2 ಮಂತ್ಸಿಗೆ ಅಂದ್ಕೊಂಡು ಫೆಬ್ರವರಿ 1 ಅಂದರೆ ಫೆಬ್ರವರಿ ಮಾರ್ಚ್ ಅಲ್ವಾ, ಮಾರ್ಚ್ಗೆ ಅಂದರೆ 31st ಆಫ್ ಮಾರ್ಚ್ಗೆ ಕಂಪ್ಲೀಟ್ ಆಗುತ್ತೆ ನಮ್ಮ ಕಾಂಟ್ರಾಕ್ಟ್ ಅಲ್ವಾ. ಆ ಕಾಂಟ್ರಾಕ್ಟ್ ಒಳಗಡೆ ಅಂದರೆ ಫೆಬ್ರವರಿ ಟು 31st ಮಾರ್ಚ್ವರೆಗೂ ಯಾವ ಡೇಟಲ್ಲಿ ಬೇಕಾದರೂ ನಾವು ಅಂದರೆ ವಿತಿನ್ ದ ಎಕ್ಸ್ಪೈರಿ ಡೇಟಲ್ಲಿ ನಾವು ಈ ಆಪ್ಷನ್ ಕಾಂಟ್ರಾಕ್ಟನ್ನು ಮುಗಿಸ್ಕೋಬೇಕು. ಓಕೆ, ಇದು ಅಮೇರಿಕನ್ ಸ್ಟೈಲ್ ಆಫ್ ಆಪ್ಷನ್. ಓಕೆ, ದೆನ್ ಯುರೋಪಿಯನ್ ಸ್ಟೈಲ್ ಆಪ್ಷನ್ ಅಂತ ಅಂದರೆ ಲಿಟಲ್ ಬಿಟ್ opposite of American style. Holder of the European style option can exercise your right to buy or sell only on the date of expiration, not before. ಅಂದರೆ ಮುಂಚೆ ಅಂದರೆ ವಿತಿನ್ ದ ಎಕ್ಸ್ಪೈರೇಷನ್ ಡೇಟಲ್ಲಿ ಮಾಡೋ ಹಾಗಿಲ್ಲ, ಆಫ್ಟರ್ ದ ಡೇಟ್ ಆಫ್ ಎಕ್ಸ್ಪೈರೇಷನ್ ಅಂದರೆ ಆಫ್ಟರ್ ಅಲ್ಲ, ಆನ್ ದ ಡೇಟ್ ಆಫ್ ಎಕ್ಸ್ಪೈರೇಷನ್ ಅಥವಾ ಮೆಚುರಿಟಿ. ಆ ಮೆಚುರಿಟಿ ಡೇಟ್ ಅಂದರೆ 31st ಮಾರ್ಚ್ ಅಂದರೆ 31st ಮಾರ್ಚೇ ಅದನ್ನು ಸೇಲ್ ಮಾಡಬೇಕು. ಓಕೆ, ಸೆಟಲ್ಮೆಂಟ್ ಮಾಡಬೇಕು. ಇದು ಯುರೋಪಿಯನ್ ಸ್ಟೈಲ್ ಆಪ್ಷನ್. ದೆನ್ ಎಕ್ಸ್ಚೇಂಜ್ ಟ್ರೇಡೆಡ್ ಆಪ್ಷನ್. ಎಕ್ಸ್ಚೇಂಜ್ ಟ್ರೇಡೆಡ್ ಆಪ್ಷನ್ ಅಂತ ಬಂದಾಗ ಆ್ಯಂಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಆಪ್ಷನ್ ಈಸ್ ಆನ್ ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್. ಎಕ್ಸ್ಚೇಂಜ್ ಟ್ರೇಡೆಡ್ ಅಂದರೆ ನಿಮ್ಗೆ ಗೊತ್ತು, ಅದು ಸ್ಟ್ಯಾಂಡರ್ಡೈಸ್ಡ್ ಆರ್ಗನೈಸ್ಡ್ ಲೆವೆಲ್ ಆಫ್ ಕಾಂಟ್ರಾಕ್ಟ್ ಅಂತ. ಇದನ್ನು ಲಿಸ್ಟೆಡ್ ಆಪ್ಷನ್ ಅಂತಲೂ ಕರಿತೀವಿ. ಎನಿ ಆಪ್ಷನ್ ಕಾಂಟ್ರಾಕ್ಟ್ ವಿಚ್ ಈಸ್ ಲಿಸ್ಟೆಡ್ ಆನ್ ಎ ಪಬ್ಲಿಕ್ ಟ್ರೇಡೆಡ್ ಎಕ್ಸ್ಚೇಂಜ್ ಕಮ್ಸ್ ಅಂಡರ್ ಎಕ್ಸ್ಚೇಂಜ್ ಟ್ರೇಡೆಡ್ ಆಪ್ಷನ್. ಅಂದರೆ ಲಿಸ್ಟೆಡ್ ಆನ್ ಎ ಪಬ್ಲಿಕ್ ಟ್ರೇಡೆಡ್ ಎಕ್ಸ್ಚೇಂಜಲ್ಲಿ ಲಿಸ್ಟೆಡ್ ಆಗಿರೋ ಯಾವುದೇ ಆಪ್ಷನನ್ನು ನಾವು ಎಕ್ಸ್ಚೇಂಜ್ ಟ್ರೇಡೆಡ್ ಆಪ್ಷನ್ ಅಂತ ಹೇಳ್ತೀವಿ. ಓಕೆ, ದೆನ್ ಓವರ್ ದ ಕೌಂಟರ್ ಆಪ್ಷನ್ OTC. OTC ಅಂದರೆ ಅನ್ಆರ್ಗನೈಸ್ಡ್ ಅನ್ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್. Okay, these option under this category is traded by 2 private parties. Same definition of OTC. Private parties and customized according to the needs of those 2 parties. ಆ 2 parties ನೀಡ್ಸ್ ಏನಿದೆ ಅದಕ್ಕೋಸ್ಕರ ಪ್ರೈವೇಟಾಗಿ, ಯಾವುದೇ ಪಬ್ಲಿಕ್ ಡೊಮೈನಿಗೆ ಅವರ ವಿಷಯ ಗೊತ್ತಿಲ್ಲದೆ ಪ್ರೈವೇಟಾಗಿ ಆ ಪಾರ್ಟೀಸ್ ಕಾಂಟ್ರಾಕ್ಟನ್ನು ಮಾಡಿಕೊಂಡ್ರೆ, ಆಪ್ಷನ್ ಕಾಂಟ್ರಾಕ್ಟನ್ನು ಮಾಡಿಕೊಂಡ್ರೆ ನಾವು ಅದನ್ನು OTC ಆಪ್ಷನ್ ಅಂತ ಕರಿತೀವಿ. ಓಕೆ, ನಾನು ಹೇಳಿದೆ ಮೇಯ್ನಾಗಿ ಈ ಆಪ್ಷನ್ ಕಾಂಟ್ರಾಕ್ಟಲ್ಲಿ ಬರೋದು ಕಾಲ್ ಆಪ್ಷನ್ ಆ್ಯಂಡ್ ಪುಟ್ ಆಪ್ಷನ್ ಅಂತ. ಅದನ್ನು ಸಿಂಪಲಾಗಿ ಇಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಈ ಡಯಾಗ್ರಾಮ್ ನಿಮ್ಗೆ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಕಾಲ್ ಆಪ್ಷನ್ ಪುಟ್ ಆಪ್ಷನ್ ಬೈಯರ್ ಆ್ಯಂಡ್ ಸೆಲ್ಲರ್ ಬರುತ್ತೆ. ಇಲ್ಲಿ ಕಾಲ್ ಆಪ್ಷನ್ ಅಂತ ಬಂದಾಗ ಬೈಯರ್ ಅಂದರೆ ಯಾರು ಅದು ಆಪ್ಷನನ್ನು ಬೈ ಮಾಡಿರ್ತಾನೋ ಅವನಿಗೆ ರೈಟ್ ಟು ಬೈ ಇರುತ್ತೆ, ಆಬ್ಲಿಗೇಷನ್ ಟು ಸೆಲ್ ಇರುತ್ತೆ ಇನ್ ಕಾಲ್ ಆಪ್ಷನಲ್ಲಿ. ಅದೇ ಪುಟ್ ಆಪ್ಷನಲ್ಲಿ ರೈಟ್ ಟು ಸೆಲ್, ಇವನಿಗೆ ಸೇಲ್ ಮಾಡೋ ಅಂಥ ಇವನು ಬೈ ಮಾಡಿರ್ತಾನೆ ಏನಂತ, ರೈಟ್ ಟು ಸೆಲ್. ಪುಟ್ ಆಪ್ಷನಲ್ಲಿ ಬೈ ಮಾಡಿದ್ರೆ ರೈಟ್ ಟು ಸೆಲ್ಲು, ಆಬ್ಲಿಗೇಷನ್ ಟು ಬೈ. ಓಕೆ, ಇಲ್ಲಿ ಒಂದು ನೋಟನ್ನು ಕೊಟ್ಟಿದ್ದೀನಿ ನೋಡಿ, ಲಾಂಗ್ ಪೊಸಿಷನ್ ಆ್ಯಂಡ್ ಶಾರ್ಟ್ ಪೊಸಿಷನ್ ಅಂತ. ಓಕೆ, ಲಾಂಗ್ ಪೊಸಿಷನ್ಗೆ ಬೈಯರಿಗೆ ಕೊಡ್ತಾರೆ, ಶಾರ್ಟ್ ಪೊಸಿಷನ್ನ ಸೆಲ್ಲರಿಗೆ ಕೊಡ್ತಾರೆ. ಯಾಕೆ ಅಂತಂದರೆ ಬೈ ಮಾಡಿದವನ ಹತ್ರ ಪ್ರಾಡಕ್ಟ್ ತುಂಬ ಪೀರಿಯಡ್ ಇರುತ್ತೆ, ಸೆಲ್ ಮಾಡಿದ ತಕ್ಷಣ ಆ ಪೊಸಿಷನ್ ಏನಾಗುತ್ತೆ ಅವನಿಗೆ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಬೈ ಮಾಡಿದವನ್ನ ನಾವು ಅಂದರೆ ರೈಟ್ ಟು ಬೈ ಅಂದರೆ ಇದನ್ನು ನಾವು ಲಾಂಗ್ ಪೊಸಿಷನ್ ಅಂತ ಕರಿತೀವಿ. ಓಕೆ, ರೈಟ್ ಟು ಸೆಲ್ ಅಂದರೆ ಶಾರ್ಟ್ ಪೊಸಿಷನ್ ಅಂತ. ಅಂದರೆ ಬೈ ಅಂದರೆ ಲಾಂಗು, ಸೆಲ್ ಅಂದರೆ ಶಾರ್ಟ್. ಇದೇ ಸೇಮ್, ಸೆಲ್ ಅಂದರೆ ಶಾರ್ಟು, ಬೈ ಅಂದರೆ ಲಾಂಗ್ ಅಂತ. ಓಕೆ, ಇದು ನಿಮಗೆ ಸಿಂಪಲ್ ಆಗಿ ಅಂದರೆ ಈ ಲಾಂಗ್ ಪೊಸಿಷನ್ ಮತ್ತು ಶಾರ್ಟ್ ಪೊಸಿಷನನ್ನು ನಾವು
ಈ ಕಾಲ್ ಆಪ್ಷನ್ ಪ್ರಾಬ್ಲಮಲ್ಲಿ ಸಮ್ಟೈಮ್ಸ್ ಕೇಳೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಓಕೆ, ಇದಿಷ್ಟು ಟೈಪ್ಸ್ ಆಫ್ ಆಪ್ಷನ್. ನೀವು ಇದನ್ನು ಅಂಡರ್ಸ್ಟುಡ್ ಮಾಡಿದ್ರೆ ಈ ಓವರಾಲ್ ಆಪ್ಷನ್ ಕಾಂಟ್ರಾಕ್ಟ್ನ ಥಿಯರಿ ಕಂಪ್ಲೀಟ್ ಆಗುತ್ತೆ. ಓಕೆ, ದೆನ್ ಸ್ವ್ಯಾಪ್ಸ್ ತುಂಬ ಸಿಂಪಲ್ ಆ್ಯಂಡ್ ನಿಮಗೆ ಎಕ್ಸಾಮ್ಗೆ ತುಂಬ ಕಡಿಮೆ ಬಂದಿರೋದು, ಬಟ್ ಸಿಲೆಬಸ್ ಪ್ರಕಾರ ಮಾಡ್ತಾ ಹೋಗ್ತೀನಿ. ದ ವರ್ಡ್ ಸ್ವ್ಯಾಪ್ ಲಿಟ್ರಲಿ ಮೀನ್ಸ್ ಆ್ಯನ್ ಎಕ್ಸ್ಚೇಂಜ್. ಸ್ವ್ಯಾಪ್ಸ್ ಅಂತ ನಾವು ಕಾಮನಾಗಿ ಕೇಳಿರ್ತೀವಿ, ಅಂದರೆ ಸ್ವ್ಯಾಪ್ ಮಾಡ್ಕೊಳ್ಳೋಣ ಇವತ್ತು ಅಂತ ಹೇಳಲ್ವ, ಅಂದರೆ ಇವತ್ತು ಲಂಚ್ ಬಾಕ್ಸ್ ಸ್ವ್ಯಾಪ್ ಮಾಡೋಣ, ಸ್ವೆಟರ್ ಸ್ವ್ಯಾಪ್ ಮಾಡೋಣ, ಅಥವಾ ಸೈಕಲ್ ಸ್ವ್ಯಾಪ್ ಮಾಡೋಣ ಅಂತ ಹೇಳಲ್ವ. ಹಾಗೆ ಸ್ವ್ಯಾಪ್ ಅಂತ ಅಂದರೆ ಒಂದು ಮೀನಿಂಗು exchange. Okay, a financial swap may be defined as a contract whether by two parties, ಅಂದರೆ ಅವ್ರನ್ನ ಕೌಂಟರ್ ಪಾರ್ಟಿ ಅಂತ ಹೇಳ್ತೀವಿ. Two parties exchange two stream of cash flows over a defined period of time, usually through an intermediary like a financial institutions. ಅಂದರೆ ಸ್ವ್ಯಾಪ್ಸ್ ಅಂತ ಬಂದಾಗ ಇದು ಒಂದು ಕಾಂಟ್ರಾಕ್ಟ್ ಅಂತ ಡಿಫೈನ್ ಮಾಡ್ತೀವಿ. ಯಾಕೆ ಅಂತ ಅಂದರೆ ಇಲ್ಲಿ ಒಬ್ಬ ಟೂ ಪಾರ್ಟೀಸ್ ಇರ್ತಾರೆ. ಇಲ್ಲಿ ಕಮಾಡಿಟಿಯನ್ನು ಇವರು ಬೈಯಿಂಗ್ ಅಥವಾ ಸೆಲ್ಲಿಂಗ್ ಮಾಡೋದಿಲ್ಲ. ಟೂ ಕ್ಯಾಶ್ ಫ್ಲೋಸ್ ಅಂದರೆ ಸ್ಟ್ರೀಮ್ ಆಫ್ ಕ್ಯಾಶ್ ಫ್ಲೋಸ್ ಏನಿರುತ್ತೆ ಅದನ್ನು ಅವರು ಇಲ್ಲಿ ಸ್ವ್ಯಾಪ್ ಮಾಡ್ಕೊತಾರೆ ಥ್ರೂ ಇಂಟರ್ಮೀಡಿಯರಿ. ಯಾರು ಇಲ್ಲಿ ಇಂಟರ್ಮೀಡಿಯರ್ ಅಂದರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಬರುತ್ತೆ ಇದರ ಅಂಡರ್ಲಿ, ಇವರ ಇಂಟರ್ಮೀಡಿಯೇಟ್ ಅಲ್ಲಿ ಟೂ ಪಾರ್ಟೀಸ್ ಕ್ಯಾಶ್ ಫ್ಲೋಸನ್ನು, ಸ್ಟ್ರೀಮ್ ಆಫ್ ಕ್ಯಾಶ್ ಫ್ಲೋಸನ್ನು ಸ್ವ್ಯಾಪ್ ಅಥವಾ ಎಕ್ಸ್ಚೇಂಜ್ ಮಾಡಿದ್ರೆ ಅದನ್ನು ನಾವು ಸ್ವ್ಯಾಪ್ಸ್ ಅಂತ ಹೇಳ್ತೀವಿ. ಓಕೆ, ಈ ಸ್ವ್ಯಾಪ್ಸ್ ಕಮ್ಸ್ ಅಂಡರ್ OTC ಡಿರೈವೇಟಿವ್ ಮಾರ್ಕೆಟ್ ಅಲ್ವಾ. ಈ ಸ್ವ್ಯಾಪ್ಸ್ ಆರ್ OTC ಅಗ್ರಿಮೆಂಟ್ಸ್ ಆ್ಯಂಡ್ ಆರ್ ನಾಟ್ ಎಕ್ಸ್ಚೇಂಜ್ ಟ್ರೇಡೆಡ್. ಸೊ ಇದು ಎಕ್ಸ್ಚೇಂಜ್ ಟ್ರೇಡೆಡಲ್ಲಿ ನಡೆಯುವಂಥ ಕಾಂಟ್ರಾಕ್ಟ್ ಅಲ್ಲ, ಇದು OTC ಅಗ್ರಿಮೆಂಟ್. ಓಕೆ, ಸ್ವ್ಯಾಪ್ ಡೀಲ್ಸ್ ಆರ್ ಕಸ್ಟಮೈಸ್ಡ್ ಟು ದ ನೀಡಿ ಆಫ್ ದ ಪಾರ್ಟೀಸ್. ಇಲ್ಲಿ ನೀಡ್ಸ್ ಆಫ್ ಪಾರ್ಟೀಸ್ಗೆ ಅಂದರೆ ಪಾರ್ಟೀಸ್ಗೆ ನೀಡೆಡ್ ಇದ್ದರೆ ಈ ಕಾಂಟ್ರಾಕ್ಟ್ ಬೇಕು, ಅಂದರೆ ಈ ಕ್ಯಾಶ್ ಫ್ಲೋಸ್ ಏನಿದೆ ಇದನ್ನು ನಾವು ಎಕ್ಸ್ಚೇಂಜ್ ಮಾಡಬೇಕು ಅನ್ನೋ ನೀಡ್ಸ್ ಇದ್ದರೆ ಆಗ ಮಾತ್ರ ಈ ಸ್ವ್ಯಾಪ್ಸು ಬರುತ್ತೆ. ಓಕೆ, ಇನ್ನು ಅನದರ್ ಸಿಂಪಲ್ ಮೀನಿಂಗಲ್ಲಿ ನೋಡ್ತಾ ಹೋದರೆ ಎ ಸ್ವ್ಯಾಪ್ ಈಸ್ ಆ್ಯನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಕೌಂಟರ್ ಪಾರ್ಟೀಸ್ ಟು ಎಕ್ಸ್ಚೇಂಜ್ ಟೂ ಸ್ಟ್ರೀಮ್ ಆಫ್ ಕ್ಯಾಶ್ ಫ್ಲೋಸ್ ಆರ್ ದ ಪಾರ್ಟಿ ಸ್ವ್ಯಾಪ್ ದ ಕ್ಯಾಶ್ ಫ್ಲೋಸ್ ಸ್ಟ್ರೀಮ್ಸ್. ಅದನ್ನೇ ಹೇಳ್ತಾರೆ, ಟೂ ಪಾರ್ಟೀಸು ಟೂ ಸ್ಟ್ರೀಮ್ ಆಫ್ ಕ್ಯಾಶ್ ಫ್ಲೋಸ್ನ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಅದನ್ನು ಸ್ವ್ಯಾಪ್ ಅಂತ ಹೇಳ್ತೀವಿ. ಓಕೆ, ಎಕ್ಸ್ಚೇಂಜ್ ಅಷ್ಟೇ. ಇವಾಗ ನಾವು ಹೇಗೆ ನಾನು ಹೇಳಿದೆ ಲಂಚ್ ಬಾಕ್ಸನ್ನು ಅಂದರೆ ಲಂಚೇ ಅದು, ಬಟ್ ಅದನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದೀವಿ ಅಷ್ಟೇ ಅಲ್ವಾ. ಹಾಗೆ ಎರಡು ಕ್ಯಾಶ್ ಫ್ಲೋಸ್ ಇರುತ್ತೆ, ಆ ಕ್ಯಾಶ್ ಫ್ಲೋಸ್ ಅವನ ಹತ್ರ ಒಂದು ಕಂಪನಿಯ ಕ್ಯಾಶ್ ಫ್ಲೋಸ್ ಅಂತ ಬಂದಾಗ ಶೇರ್ಸ್ ಇರ್ಬೋದು, ಡಿಬೆಂಚರ್ಸ್ ಇರ್ಬೋದು, ಅದನ್ನು ನಾವು ಇಲ್ಲಿ ಕ್ಯಾಶ್ ಫ್ಲೋಸ್ ಅಂತ ಹೇಳ್ತಿರೋದು. ಓಕೆ, ಅವನ ಕ್ಯಾಶ್ ಫ್ಲೋಸನ್ನು ಅವನು ಇವತ್ತು ನನಗೆ ಸೇಲ್ ಮಾಡುವಂಥದ್ದು ಆಯಿತಾ. ಅಂದರೆ ನಾನು ಅದನ್ನು ತಗೊಂಡು ಅವನಿಗೆ ಇದನ್ನು ಕೊಡೋದು, ಈ ಕಂಪನಿ ಶೇರ್ಸನ್ನು ಅವನಿಗೆ ಮಾರೋದು, ಇನ್ನೊಬ್ಬ ಪಾರ್ಟಿಯ ಶೇರ್ಸನ್ನು ನಾನು ಬೈ ಮಾಡೋದು ಆಯಿತಾ. ಈ ಎಕ್ಸ್ಚೇಂಜನ್ನು ನಾವು ಸ್ವ್ಯಾಪ್ ಅಂತ ಹೇಳ್ತೀವಿ. ಓಕೆ, ಪರ್ಪೋಸ್ ಈಸ್ ಟು ಚೇಂಜ್ ದ ಕ್ಯಾರೆಕ್ಟರ್ ಆಫ್ ಆ್ಯನ್ ಅಸೆಟ್ ಆರ್ ಲಯಬಿಲಿಟಿ ವಿತೌಟ್ ಲಿಕ್ವಿಡೇಷನ್. ಯಾವುದೇ ಅಂದರೆ ಯಾಕೆ ಇದನ್ನು ಎಕ್ಸ್ಚೇಂಜ್ ಮಾಡ್ತೀವಿ, ಮೇನ್ ಥಿಂಗ್ ಏನು ಅಂದರೆ ಅಸೆಟ್ ಅಥವಾ ಲಿಕ್ವಿಡಿಟಿ ಏನಿದೆ, ಲಯಬಿಲಿಟಿ ಏನಿದೆ ಅದನ್ನು ಲಿಕ್ವಿಡೇಷನ್ ಅಂದರೆ ಕಂಪ್ಲೀಟಾಗಿ ಶಟ್ ಡೌನ್ ಮಾಡೋ ಬದಲು ಅದನ್ನು ಚೇಂಜ್ ಮಾಡಿ ಅದರ ಕ್ಯಾರೆಕ್ಟರ್ನ ಚೇಂಜ್ ಮಾಡೋದು ಮೇನ್ ಪರ್ಪಸ್ ಆಗಿರುತ್ತೆ. ಅಂದರೆ ಒಂದು ಆ ಶೇರ್ಸನ್ನು ಇಲ್ಲದೇ ಇರೋ ರೀತಿ ಮಾಡೋ ಬದಲು ಇನ್ನೊಬ್ರಿಗೆ ಅದನ್ನು ಸೇಲ್ ಮಾಡಿ, ಅಂದರೆ ಎಕ್ಸ್ಚೇಂಜ್ ಮಾಡಿ ನಾನು ಅದನ್ನು ಇನ್ನೂ ಇರೋ ರೀತಿ ಮಾಡ್ಬೋದು, ಅದು ಮೇನ್ ಪರ್ಪಸ್ ಆಫ್ ಸ್ವ್ಯಾಪ್. ಓಕೆ, ದೆನ್ ಎಕ್ಸಾಂಪಲ್, issuer of swap can contract to pay a floating rate and receive a fixed rate or vice versa. ಅಂದರೆ ಈಗ ನಾನು ಒಂದು ಸ್ವ್ಯಾಪನ್ನು ಇಶ್ಯೂ ಮಾಡ್ತೀನಿ, ಈ ಸ್ವ್ಯಾಪ್ ಕಾಂಟ್ರಾಕ್ಟನ್ನು ಮಾಡ್ತೀನಿ ಅಂತ ಬಂದಾಗ ಈಗ ನಾನು ಫ್ಲೋಟಿಂಗ್ ರೇಟ್ ಅಂದರೆ ನಿಮಗೆ ಗೊತ್ತು, ಚೇಂಜ್ಡ್ ಅಂದರೆ ಅಟ್ ಎ ಟೈಮ್ ಚೇಂಜ್ ಆಗುವಂಥದ್ದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ, ಆ ರೇಟನ್ನು ನಾನು ಕೊಟ್ಟು ಪೇ ಮಾಡಿ ನಾನು ಫಿಕ್ಸ್ಡ್ ರೇಟನ್ನು ರಿಸೀವ್ ಮಾಡಿಕೊಂಡ್ರೆ ಅದನ್ನು ನಾವು ಸ್ವ್ಯಾಪ್ ಅಂತ ಹೇಳ್ತೀವಿ. ಇಫ್ ಫಿಕ್ಸ್ಡ್ ರೇಟನ್ನು ಪೇ ಮಾಡಿ ನಾನು ಫ್ಲೋಟಿಂಗ್ ರೇಟನ್ನು ಪರ್ಚೇಸ್ ಮಾಡಿದ್ರೆ ಅದನ್ನು
ಸ್ವ್ಯಾಪ್ ಅಂತ ಹೇಳ್ತೀವಿ. ಓಕೆ, ಇದು ಒಂದು ಮೇನ್ ಎಕ್ಸಾಂಪಲ್. ಸ್ವ್ಯಾಪ್ ಅಂದರೆ 2 ಸ್ಟ್ರೀಮ್ ಆಫ್ ಕ್ಯಾಶ್ ಫ್ಲೋಸನ್ನು 2 ಪಾರ್ಟೀಸು ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಅದನ್ನು ನಾವು ಸ್ವ್ಯಾಪ್ ಕಾಂಟ್ರಾಕ್ಟ್ ಅಂತೀವಿ. ಓಕೆ, ದೆನ್ ಟೈಪ್ಸ್ ಆಫ್ ಸ್ವ್ಯಾಪ್ಸು, ಇಂಟ್ರೆಸ್ಟ್ ರೇಟ್ ಸ್ವ್ಯಾಪ್ಸು ಮತ್ತು ಕರೆನ್ಸಿ ಸ್ವ್ಯಾಪ್ಸ್. ಓಕೆ, ಇಂಟ್ರೆಸ್ಟ್ ರೇಟ್ ಸ್ವ್ಯಾಪ್ಸ್ ಅಂದರೆ IRS ಅಂತ ಸಿಂಪಲ್ ಫಾರ್ಮಲ್ಲಿ. Interest rate swaps is a contractual agreement between counterparties to exchange a series of interest payments for a stated period of time. ಅಂದರೆ ಇಲ್ಲಿ ಒಂದು ಅಗ್ರಿಮೆಂಟ್, ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ನಡೆಯುತ್ತೆ ಈ ಕೌಂಟರ್ ಪಾರ್ಟೀಸ್ ಬಿಟ್ವೀನ್. ಓಕೆ, ಇವರ ಏನು ಅಗ್ರಿಮೆಂಟ್ ಅಂತ ಅಂದರೆ ಎಕ್ಸ್ಚೇಂಜ್ ಸೀರೀಸ್ ಆಫ್ ಇಂಟ್ರೆಸ್ಟ್ ಪೇಮೆಂಟ್ಸ್. ಅಂದರೆ ಈ ಕಂಪನಿನಲ್ಲಿ ನನ್ನ ಶೇರ್ಸ್ಗೆ ಇಂಟ್ರೆಸ್ಟ್ ಬಂದು 10% ಸಿಗ್ತಾಯಿತ್ತು. ಓಕೆ, ಅದೇ ರೀತಿ ಇನ್ನೊಂದು ಕಂಪನಿ ಶೇರ್ಸ್ ಅಂದರೆ ಇನ್ನೊಬ್ಬ ವ್ಯಕ್ತಿ ಶೇರ್ಸ್ ಬಂದು ಸೇಮ್ 10% ಫಿಕ್ಸ್ಡ್ ಇರ್ಬೋದು, ನಂದು ಫ್ಲೋಟಿಂಗ್ ಇರ್ಬೋದು. ಅಂದರೆ ಪ್ರಾಫಿಟ್ ಬೇಸಲ್ಲಿ ಕಂಪನಿ ಕೊಡುವಂಥ ಇನ್ಕಮ್ ಇರ್ಬೋದು. ಇಫ್ ಇನ್ನೊಂದೇನೆಂದರೆ ಇನ್ನೊಬ್ಬ ಬಿ ಪಾರ್ಟಿದು ಬಂದು ಅವನು ಆ ಕಂಪನಿನಲ್ಲಿ ಅವನಿಗೆ ಫಿಕ್ಸ್ಡ್ ಇನ್ಕಮ್ ಆಫ್ ಕ್ಯಾಶ್ ಫ್ಲೋಸನ್ನು ಕೊಡ್ತಾ ಇರ್ಬೋದು. ಓಕೆ, ಆ ರೀತಿ ಇದ್ದಾಗ ಅದನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಆಯಿತಾ, ಸ್ಟೇಟೆಡ್ ಪೀರಿಯಡ್ ಅಂತ ಹೇಳ್ತಾರೆ. ಅಂದರೆ 1 ತಿಂಗಳು, 2 ತಿಂಗಳು, 3 ತಿಂಗಳು ಈ ಇನ್ಕಮ್ನ ನೀನು ತಗೋ, ಈ ಇನ್ಕಮ್ನ ನಾನು ತಗೋತೀನಿ ಅಂತ ಒಂದು ಕಾಂಟ್ರಾಕ್ಟನ್ನು ಅವನ ಪರ್ಪಸ್ಗೋಸ್ಕರ ಮಾಡ್ಕೊತಾನಲ್ಲ ಆ ಕೌಂಟರ್ ಪಾರ್ಟಿ, ಅದನ್ನು ನಾವು ಇಂಟ್ರೆಸ್ಟ್ ರೇಟ್ ಸ್ವ್ಯಾಪ್ಸ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ interest swaps are basically exchange of interest payments between 2 counterparties. ಇಲ್ಲಿ ಮೇನ್ ಆಗಿ ನೀವು ನೋಡಬೇಕು, ಇಲ್ಲಿ ಎಕ್ಸ್ಚೇಂಜ್ ಆಗ್ತಿರೋದು ಓನ್ಲಿ ಇಂಟ್ರೆಸ್ಟ್ ಪೇಮೆಂಟ್ಸ್. ಓಕೆ, ನಾಟ್ ಎ ಪ್ರಿನ್ಸಿಪಲ್ ಅಮೌಂಟ್. ಇಲ್ಲಿ ಫಿಕ್ಸ್ಡ್ ಇನ್ಕಮ್ ಆರ್ ಫ್ಲೋಟಿಂಗ್ ಇನ್ಕಮ್ ಏನಿದೆ ಆ ಫಿಕ್ಸ್ಡ್ ಅಸೆಟ್ ಮೇಲೆ ಆ ಇನ್ಕಮ್ನ ಮಾತ್ರ ಇಲ್ಲಿ ಎಕ್ಸ್ಚೇಂಜ್ ಮಾಡ್ತಿದ್ದಾರೆ ಹೊರತು ನಾಟ್ ಎ ಮೇನ್ ಅಸೆಟ್ ಅಥವಾ ಮೇನ್ ಪ್ರಿನ್ಸಿಪಲ್. ಓಕೆ, ಅದನ್ನು ಮಾತ್ರ ಇಲ್ಲಿ ಇಂಟ್ರೆಸ್ಟ್ ರೇಟ್ಸನ್ನು ಮಾತ್ರ ಇಲ್ಲಿ ಎಕ್ಸ್ಚೇಂಜ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಫ್ಲೋಟಿಂಗ್ ಫಾರ್ ಫಿಕ್ಸ್ಡ್, ಫ್ಲೋಟಿಂಗ್ ಇರೋದನ್ನು ಫಿಕ್ಸ್ಡ್ಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಫಿಕ್ಸ್ಡ್ನ ಫ್ಲೋಟಿಂಗಿಗೆ ಎಕ್ಸ್ಚೇಂಜ್ ಮಾಡೋದು, ಫ್ಲೋಟಿಂಗ್ನ ಫ್ಲೋಟಿಂಗಿಗೆ ಎಕ್ಸ್ಚೇಂಜ್ ಮಾಡೋದು. ಇಲ್ಲಿ ನೋ ಎಕ್ಸ್ಚೇಂಜ್ ಆಫ್ ಪ್ರಿನ್ಸಿಪಲ್, ಕ್ಯೂಪನ್ ಫ್ಲೋಸ್ ಓನ್ಲಿ. ಅಂದರೆ ಅದನ್ನೇ ಹೇಳಿದ್ದು, ಅಸೆಟ್ನ ಎಕ್ಸ್ಚೇಂಜ್ ಮಾಡೋದಿಲ್ಲ, ಓನ್ಲಿ ಕ್ಯೂಪನ್. ಕ್ಯೂಪನ್ ಅಂದರೆ ನಿಮಗೆ ಗೊತ್ತು, ಇಂಟ್ರೆಸ್ಟ್ ಆರ್ ಡಿವಿಡೆಂಟ್. ಓಕೆ, ಈ ಕ್ಯೂಪನನ್ನು ಮಾತ್ರ ನಾವಿಲ್ಲಿ ಫ್ಲೋಸ್ ಮಾಡೋದಕ್ಕೆ ಸಾಧ್ಯ. ದೆನ್ ಕರೆನ್ಸಿ ಸ್ವ್ಯಾಪ್ಸ್. ಎ ಕರೆನ್ಸಿ ಸ್ವ್ಯಾಪ್ ಈಸ್ ಎ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಬಿಟ್ವೀನ್ ಕೌಂಟರ್ ಪಾರ್ಟೀಸ್. Okay, in which one party makes payment in one currency and the other party makes payment in a different currency for a stated period of time. Okay, ಹಾಗಂದರೆ ಇಫ್ ಇದನ್ನು ನಾವು ಆ್ಯಸ್ ಲೈಕ್ ಇಂಟ್ರೆಸ್ಟ್ ರೇಟ್ ಸ್ವ್ಯಾಪ್ಸ್ ಅಂತಲೇ ಹೇಳ್ತೀವಿ, ಬಟ್ ಇಲ್ಲಿ ಕರೆನ್ಸಿ ಚೇಂಜ್ ಆಗುತ್ತೆ. ಓಕೆ, ಅಲ್ಲಿ ಸೇಮ್ ಕರೆನ್ಸಿ ಇರುತ್ತೆ, ಬಟ್ ಇಲ್ಲಿ ಕರೆನ್ಸಿ ಚೇಂಜ್ ಆಗುತ್ತೆ. ಅಂದರೆ ಈಗ ನಾವು ಒಂದು ಇಂಡಿಯನ್ ಕರೆನ್ಸಿಲಿ ಬೈ ಮಾಡಿದ್ರೆ ಅದನ್ನು ಯುರೋಪಿಯನ್ ಡಾಲರ್ ಅಥವಾ US ಡಾಲರಲ್ಲಿ ನಾವೇನು ಮಾಡ್ತೀವಿ, ಯುರೋಪಿಯನ್ ಯೂರೋನಲ್ಲಿ ಅದನ್ನು ಇನ್ನೊಬ್ಬರಿಗೆ ಸೇಲ್ ಮಾಡೋದು. ಅಂದರೆ ಒಂದು ಕರೆನ್ಸಿನಲ್ಲಿ ಒಂದು ಪಾರ್ಟಿ ಹತ್ರ ಬೈ ಮಾಡಿ ಇನ್ನೊಂದು ಕರೆನ್ಸಿಗೆ ಅದನ್ನು ಸೇಲ್ ಮಾಡೋದು. ಓಕೆ, ಪೇಮೆಂಟ್ ಮಾಡೋದು, ಅದನ್ನು ನಾವು ಕರೆನ್ಸಿ ಸ್ವ್ಯಾಪ್ಸ್ ಅಂತ ಹೇಳ್ತೀವಿ. ಓಕೆ, currency swaps are similar to IRS but interest payments are in different currencies. ಓಕೆ, ಅದನ್ನು ಹೇಳಿದ್ದು IRS ಅಂದರೆ ಇಂಟ್ರೆಸ್ಟ್ ರೇಟ್ ಸ್ವ್ಯಾಪ್ಸ್ನ ನಾವು ಹೇಗೆ ಎಕ್ಸ್ಚೇಂಜ್ ಮಾಡ್ತೀವಿ, ಆ ಇಂಟ್ರೆಸ್ಟ್ ರೇಟ್ಸನ್ನು ಮಾತ್ರ ಅದನ್ನೇ ಇಲ್ಲೂ ಮಾಡೋದು, ಬಟ್ ಇಲ್ಲಿ ಡಿಫ್ರೆಂಟ್ ಕರೆನ್ಸಿನಲ್ಲಿ ಪೇಮೆಂಟ್ಸ್ ಮಾಡ್ತಾ ಹೋಗ್ತೀವಿ. ಓಕೆ, ಅದು ಇಲ್ಲಿ ಮೇಜರ್ ಆಗಿರೋ ಡಿಫ್ರೆನ್ಸ್. ಓಕೆ, ಇಲ್ಲಿ ಈ ಡಿಫ್ರೆಂಟ್ ಕರೆನ್ಸೀಸನ್ನು ಯೂಸ್ ಮಾಡೋದ್ರಿಂದ ನಮ್ಮ ಪ್ರಿನ್ಸಿಪಲ್ ಅಮೌಂಟ್ನ ವ್ಯಾಲ್ಯೂ ಕೂಡ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಅಟ್ ದ ಟೈಮ್ ಆಫ್ ಸ್ವ್ಯಾಪ್ಸ್ ಆ್ಯಂಡ್ ಮೆಚುರಿಟಿ. ಸ್ವ್ಯಾಪ್ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಮತ್ತು ಆ ಮೆಚುರಿಟಿ ಪೀರಿಯಡ್ನಲ್ಲಿ ಆ ಪ್ರಿನ್ಸಿಪಲ್ ಅಮೌಂಟ್ ಕೂಡ ಇದು ಇನ್ಕ್ರೀಸ್ ಆಗ್ಬೋದು ಆರ್ ಡಿಕ್ರೀಸ್ ಆಗ್ಬೋದು, ಈ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಇದನ್ನು ನಾವು ಸ್ವ್ಯಾಪ್ಸ್ ಅಥವಾ ಕರೆನ್ಸಿ ಸ್ವ್ಯಾಪ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ಆಲ್ ಅಬೌಟ್ ಸ್ವ್ಯಾಪ್ಸ್. ಆಸ್ ಪರ್ your syllabus, I complete all the theory part.
ಓಕೆ, ಇಲ್ಲಿ ನಾನು ಥಿಯೋರಿ ಪಾರ್ಟ್ ತನಕ ಎಲ್ಲನೂ ಮುಗಿಸಿದ್ದೀನಿ. ಬಟ್ ಪ್ರಾಬ್ಲಮ್ಸ್ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ಕಳಿಸ್ತಾ ಹೋಗ್ತೀನಿ. ಇಫ್ ಎನಿ ಡೌಟ್ ಅಬೌಟ್ ಕ್ಯಾಪಿಟಲ್ ಮಾರ್ಕೆಟಿಂಗ್ ಇನ್ಸ್ಟ್ರೂಮೆಂಟ್, ಪ್ಲೀಸ್ ಆಸ್ಕ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.